ನನ್ನ ಕಾಲನ್ನು ಕೊಡಿ. ಓಂ ನಮಃ ಶಿವಾಯ. 10 ಬಾಡವಾ, ಒಂದೂವರೆ ಸಾಕು ಅಂದ್ಬಿಡೋದು. ಅದು ಒಳಗಿಡಂತ ತಿಂದಿಲ್ಲ ಆಕಿಗೆ. ಏನು ಹೆಣ್ಮಗಳದಾಳ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಮುದ್ದು ವೀಕ್ಷಕರಿಗೆ ಚಾನಲ್ಗೆ ಹೊಸದಾಗಿದ್ದೀರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋಲ್ಲಿ ನೋಡೋಕೆ ಬಂದಿರಿ ಅಂದ್ರೆ ವಿಡಿಯೋನ ಲೈಕ್ ಮಾಡಿಬಿಡ್ರಿ. ಇಲ್ಲ ಅಂತ ಕೊನೆವರೆಗೂ ನೋಡ್ರಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲ ನೀವು ವಿಡಿಯೋನ ಡಿಸ್ಲೈಕ್ ಕೂಡ ಮಾಡ್ಬೋದು. ವೆಲ್ಕಮ್ ಬ್ಯಾಕ್. ಆಲ್ ರೈಟ್ ಸ್ನೇಹಿತರೆ, ಗಂಟೆ ಎಷ್ಟಾಯ್ತು ಅಂದರೆ 4:45. ಎಲ್ಲ ಸಾಮಾನು ರೆಡಿ ಇದಾವೆ. ಆಶಾ ಆಂಟಿ ಕಡೆನೇ ಕೊಡ್ಬೇಕು ಅಷ್ಟೇ. ಜ್ಯೂಸರ್ ನೋಡ್ರಿ, ಆ ಜ್ಯೂಸರ್ ಇಲ್ಲಿ ಇಟ್ಟೇವೆ. ಸರಿ ಇಲ್ಲದಂದ್ರೆ ಡ್ಯಾಮೇಜ್ ಬಂದತ್ತೆ. ಈಗ ನಾವ್ರಿಗೆ ಏನು ಮಾಡೋದು, ಪಟ ಈ ಕಾರ್ ತೆಗೋನಂತೀಗ. ನಮ್ದೊಂದು BMW ಬರೋದೈತೆ ಲಗುನ. ಆಲ್ ರೈಟ್, ಸೊ ಫೈನಲಿ ನೋಡು ಆತ್ ಹೊಂಟಿವಿ. ಬಾಯ್. ಎಸ್ ಬೇಟಾ. ಬಾಯ್ ಅಮ್ಮ. ಬಾಯ್ ಬೇಟಾ. ಆರಾಮ್ ಹೋಗ್ರಿ, ಸೊಕಾಶ್ ಹೋಗ್ರಿ. ಬರ್ತೇವೆ ಒಂದು 3-4 ವಾರದಾಗ. ಮತ್ತೆ 1 ತಿಂಗಳು ಬಿಟ್ಟು ಬರ್ತೇವೆ. ನನ್ನ ಕಾಲನ್ನು ಕೊಡಿ. ಓಂ ನಮಃ ಶಿವಾಯ. 10 ಬಾಡವಾ, ಒಂದೂವರೆ ಸಾಕು ಅಂದ್ಬಿಡೋದು. ಒಂದೂವರೆ ಅಂದರೆ ಒಂದು ಹುಡುಗ, ಅರ್ಧ ಹುಡುಗಿ ಅಂದರೆ ಸಣ್ಣ ಹುಡುಗಿ. ಲೇಲಿ ಮುಗಿ, ಮಮ್ಮಿ ಕಾಲು ಮುಗಿಲಿಲ್ಲ, ಲಗುನ ಮುಗಿಬೇಕ. ಹಿಂಗದ ಬಾಯ್ಲೆ ಇಲ್ಲಿ. ಗುಡ್, ಚಲೋ. ಬಾಯ್. ಹಿಡಿಯ ಈಶ್ವರ ಗಾಳಿಯಲ್ಲಿ ಸಾಕಿದ್ನ ಅಲ್ಲೇ ಐತೆ. ತರ್ತಿ ಏನು ಫೋಟೋ ಹೊಡೆದು ಕಳಿಸ್ತಾರ ಕೇಳವ್ರ. ಕಾರ್ಡ್ ಬಿಟ್ಟು ಹೋಗಿದ್ವಿ, ಅಪ್ಪರ್ ಸಿಟಿಗೆ ತರ್ಬೇಕು. ಮೋಸ್ಟ್ಲಿ ಇಲ್ಲಿ ಗಾಬರಿ ಆಗೈತೆ, ಮತ್ತೆ ಮನೆಗೆ ಬಂದು ಅಂತೇಳಿ. ಅದು ಟಾಟಾದವ್ರಿಗೆ ಕೊಟ್ಟಿದ್ನಲ್ಲ, ಹಿಂಗೆ ಆಗಂಗಿಲ್ಲ. ಬಟ್ ಯಾಕೋ ಅನ್ಸಾತ್ರಿ, ಒಮ್ಮೆ 800 ಇದ್ದಿದ್ದು 500 ತೋರ್ಸತ್ತೆ. ಬಟ್ ಎನಿವೇಸ್ ಹೋಗ್ಲಿ, ಇಲ್ಲಿ ಎಷ್ಟಾಗತ್ತಷ್ಟು ಹಾಕ್ಸೋನಂತ. ಐಶ್ವರ್ಯನ್ ಸ್ಕಿನ್ ಸ್ವಲ್ಪ ಇಂಪ್ರೂವ್ ಆಗೈತಿ ಈಗ. ಆಕ್ಚುಲಿ ಕ್ಯಾಮ್ರಾನಾಗ ಜಸ್ಟಿಸ್ ಮಾಡತ್ತಿದ್ದೋ ಇಲ್ಲೋ ಗೊತ್ತಿಲ್ಲ ರೀ. ಮಸ್ತ್ ಕಾಣತ್ತದ ನೋಡಕ್ಕೆ. ಝೂಮ್ ಮಾಡಿ ನೋಡ್ರಿ, ಝೂಮ್. ಏನ್ರ ತಿನ್ನಂಗಾಗಿತ್ತ ನಂಗೆ. ಅರ್ಧ ತಿನ್ನಂತು ನಾನು ಭಾಳವಲ್ಲ. ಮಸ್ತ್ ಕುಡಿದ್ರಿ ಎಳ್ನೀರು, ಸೇಮ್ ಎಳ್ನೀರು ಟೇಸ್ಟ್. ಸೇಮ್ ಎಳ್ನೀರನ. ಯಾಕೋ ಎಲ್ಲ ರೋಡ್ ಬೇರೆ ಅನ್ಸತ್ರಿ ಇಲ್ಲಿ. ಮೋಸ್ಟ್ಲಿ ಎಲ್ಲ ಅಂಗಡಿ ತೆಗ್ದಾರ ಅನ್ಸುತ್ತೆ. ಸಮೋಸ ಅಂತೂ ಭಾರಿ ರುಚಿ ಇದೆ ನೋಡ್ರಿ. ಗಂಟೆ ಎಷ್ಟಾಯ್ತು ಅನ್ನೋದಕ್ಕೆ ಪಪ್ಪನ ಕಾಲ್ ಬಂತಲ್ಲ. ಬಂದಂಗೆ ಆಯ್ತು. ಇನ್ನೂ 3 hours ಊಟ ಮಾಡ್ಬೇಕಂತ ಐತೆ ಆಸೆ. ಬಟ್ ಎಲ್ಲ ಹೋಟೆಲ್ ಕಾಣ್ಬತ್ತು ನಮ್ದು, ಕಾಯಂ ಅಡ್ಡ ಹೋಟೆಲ್ ನೋಡ್ರಿ. ಅದೇ ಹೋಟೆಲ್ಗೆ ಬಂದ್ವಿ. ಸುಸ್ತಾತ, ಆ್ಯಕ್ಚುಲಿ ಭಾಳ ಕಡೆ ಸುಸ್ತಾದ. ಇನ್ನೂ ಹಾಫ್ ರೂಟ್ ಹೋಗ್ಬೇಕು. ಏನು ಮಾರ ಎಷ್ಟು ಹಾರ್ ನೋಡಿತೀರಿ. ಬರ್ತೇವೆ ಅಲ್ಲಿ ನಾವ ಇಲ್ಲೇ ನೀನು ನಡಿ. ಸೊ ಮಸ್ತ್ ಕಾಣತ್ ನೋಡಿ ಸರ್. ಹಾಂ ಊಟ ಮಾಡಕ್ಕೆ ಬಂದೇವ್ರಿ. ಇಲ್ಲೇ ಲಗುನ ಕೊಡೋವಲ್ರಿ ಅವ್ರು. ನಾವಿನ್ನೂ ಹೇಳತ್ತೇವೆ, ಇನ್ನೂ ಪುಣಾಕ್ ಹೋಗ್ಬೇಕಂತ ಹೇಳಿ. ನಮ್ಮ ಮಾತ ಕೆಳಗೆ ರೆಡಿ ಇಲ್ಲ ಅವ್ರು. ಇಲ್ಲೇ ಇರಕ್ಕೆ ಪ್ಲ್ಯಾನ್ ಮಾಡತ್ತೇವೆ. ಇರೋಣ ಇಲ್ಲಿ ಲಾಡ್ಜ್ನಾಗ ಆರಾಮ ಇದ್ಬಿಡೋದು. ಹೋಗೋಣ ನೋಡ್ರಿ. ಪುಣೆ 162 ಕಿಲೋಮೀಟ್ರ್. ಗಂಟೆ 1:36 ಆಗೈತಿ. ಇನ್ನೂ 13 ಕಿಲೋಮೀಟ್ರ್ ಅಂತೆ. ಅಪ್ಪ ಆ ಕೊಲ್ಲಾಪುರದ ರಸ್ತೆ ಏನೈತಲ್ರಿ, ಅಲ್ಲೇ ನೋಡ್ರಿ ಮೇನ್ ಅಂದ್ರೆ ಮೇನ್ ಟೈಮ್ ಹೋಗೋದು ನಮ್ದು. ಇಂತು ಮನಿ ಬಂತು.
ಬ್ಯಾಕ್ ಟು ಪುಣೆ. ಅದು ಒಳಗಿಡ ಅಂತ ನಿಂದಿಲ್ಲ ಆಕಿಗೆ. ಏನು ಹೆಣ್ಮಗಳದಾಳ, ಒಂದು ತಿಂಗಳ ಮಟ್ಟ ಹೊರಗೆ ಅಂದ್ರೆ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಭಾಳ ದಿನ ಆದಮೇಲೆ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಹೊಂಟೀನಿ. ಫಸ್ಟ್ ಕ್ಲಾಸಿಗೆ ಕಾಫಿ ಕುಡಿದು ಏನು ಆಫೀಸ್ ಟೈಮಿಂಗ್ ಎಲ್ಲ ಚೇಂಜ್ ಆಗ್ಯಾವ್ರಿ. 12:30 10:00 ಆಗೈತೆ. ಮುಂಚೆನೂ ಅದು ಇತ್ತು, ಬಟ್ ಫಾಲೋ ಮಾಡ್ತಿರ್ಲಿಲ್ಲ. ಅಂದ್ರೆ 11 ಗಂಟೆಗೆ ಲಾಗಿನ್ ಆಗ್ತಿದ್ದೆ, 8:30 ಮಟ್ಟ ಆಫೀಸ್ ಮುಗಿಸ್ಬಿಡ್ತಿದ್ದೆ. ಬಟ್ ಈಗ 12:30 1ಕ್ಕೆ ಲಾಗಿನ್ ಆಗಿ 10ರಿಂದ 11 ಮಟ್ಟ ವರ್ಕ್ ಮಾಡಬೇಕು. ಬಿಕಾಸ್ ಕ್ಲೈಂಟ್ ಜೊತೆ ಕನೆಕ್ಟ್ ಮಾಡ್ಬೇಕಾಗ್ತದೆ. ಈಗೆಲ್ಲ ಡೈರೆಕ್ಟ್ಲಿ ಕ್ಲೈಂಟ್ ಫೇಸಿಂಗ್ ವರ್ಕ್ ಐತಿ. ಸೊ ಚೇರ್ಸ್ ಈಗ ಆರಾಮ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೋದು. ಚಲೋನೋ ಕೆಟ್ಟೋ ಗೊತ್ತಿಲ್ಲ, ಬಟ್ ನನಗಂತೂ ಕಂಫರ್ಟ್ ಸಿಗತ್ತೆ. ಲಾಸ್ಟ್ ಪ್ರಾಜೆಕ್ಟ್ನ ಇದ್ದಾಗಪ್ಪ ಹೇಳ್ತೀನಿ, 9 ಗಂಟೆಗೆ ಸ್ಟಾರ್ಟ್, ರಾತ್ರಿ 9 ತನಕ ಕಿರಿಕಿರಿ ಮಾಡೋರು. 12 ತಾಸು ಅಪ್ ಟು 10 hours ವರ್ಕ್ ಮಾಡೋಕೆ ರೆಡಿ ಅದೇನು. ಬಟ್ 12 ತಾಸು ಮಾಡೋಕೆ ಏನಾಗತ್ತೆ ಗೊತ್ತಂದ್ರೆ ಪರ್ಸ್ನಲ್ ಸ್ಪೇಸ್ ಇರೋಂಗಿಲ್ಲ. ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಲಾಗ್ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಜಿಮ್ಗೆ ಹೋಗಕ್ಕೆ ಟೈಮ್ ಇರೋಂಗಿಲ್ಲ, ಜೀವನ ಇಲ್ಲ ಅಂದವ್ರಂಗೆ ಆಗ್ಬಿಡ್ತದೆ. ಚೇರ್ಸ್. ಕ್ಲಾಸ್ ಆಗಿ ಡ್ಯಾನ್ಸ್ ಕ್ಲಾಸ್ ಮುಗೀತ್ರಿ. ಹೋಗಿ ಸ್ವಲ್ಪ ಬೇಕ್ರಿಗೆ ಹೋಗ್ಬೇಕು. ಬೇಕ್ರಿಗೆ ಹೋಗ್ಬಾರ್ದು ಹೋಗ್ಬೇಕು. ಜೊಪುಟ್ರೆ ಕೂಡ ಸರ್ವಿಸಿಂಗ್ ಮಾಡೋದು ಭಾಳ ದಿನ ಆದ ಸರ್ವಿಸಿಂಗ್ ಮಾಡಿಸಿ. ಆ್ಯಂಡ್ ಇಲ್ಲಿ ನೋಡ್ರಿ ಅಷ್ಟು ಬಿಲ್ಡಿಂಗು ಏನು ಮಾಡ್ತಾರೋ. ಖಾಲಿ ಆಗಿತ್ತು ರೀ. ಕಾರ್ಪುಡಿ ತೊಗೊಂಡೆ. ಹೆಂಗೂ ಗಂಟೆ 10:45 ನೋಡ್ರಿ. ಎಲ್ಲ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಬರೋದ್ರಾಗ ಲಿಲ್ಲಿ ಅವರೇ ಬರ್ರಿ ಇಲ್ಲಿ ಮಿಸಳಪಾವ್ ಮಾಡ್ತೀರೇನ್ರಿ ನೀವು? ಹೋಗಿ ತಗೋರಿ ಮಾಡಿರಿ. ಓಕೆ, ಐ ಥಿಂಕ್ ಎಲ್ಲ ರೆಡಿ ಐತೆ. ಒಗ್ಗರಣೆ ಕೊಡೋದೊಂದು ಉಳ್ದೈತೆ. ಈ ಸಲ ಬ್ರೆಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ರೀ. ಬಟ್ ಬೆಳಗಾವ್ಗೆ ಬಂದು ಮಾಡ್ಕೊಂಡು ಹೋಗೋಣ ಅಂತ. ಎಣ್ಣೆ ಬಾಟ್ಲು ಒಯ್ಯೋಣಂತ ಬೆಳಗಾವ್ಗೆ ಬಂದು. ಇದು ಒಳಗೆ ಮಡ್ಕಿ ಕಾಳು, ಏನು ಹೆಸರು ಕಾಳು, ಮಡ್ಕಿ ಕಾಳು ಇರಬೇಕು. ಸೊ ನಾನು ಒಂದು 10 ಮಿನಿಟ್ಸ್ನ ಜಳಕ ಮಾಡಿ ಫ್ರೆಶ್ ಆಗಿ ಬರ್ತೀನಿ. ಐಶ್ವರ್ಯ ಒಗ್ಗರಣೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೈಸ್ ಐಶ್ವರಿ. ರೈಟ್ ನೋಡ್ರಿ, ಗಂಟೆ 11:10 ಎಷ್ಟು ಫಾಸ್ಟ್ ಟೈಮ್ ಹೋಗ್ತೈತಿ. ಆ್ಯಂಡ್ ಓ ಮೈ ಗಾಡ್, ನಮ್ಮ ಮಿಸಳು ರೆಡಿ ಆಗಿಬಿಟ್ಟತ್ತೆ. ಈ ಎಣ್ಣೆ ತಡ್ಕ ಹಾಕ್ಲ ನಡೀತತ್ಲ, ಇನ್ನೂ ಹೆಲ್ದಿ ಆಕತ್. ಕರೆ ಅದು ಆ ಫ್ಲೇವರ್ ಬರಂಗಿಲ್ಲಲ್ಲ, ಅದು ಆ ಅಸ್ಲಿ ಮಜಾ ಏನು ಬರ್ಬೇಕು, ಅದು ಬರಂಗಿಲ್ಲ ಆಮೇಲೆ. ಸೊ ಫಸ್ಟ್ ಕ್ಲಾಸಾಗಿ ತಿನ್ನೋಣಂತ. ನಂಗೆ 3 ಪಾವ್ ಹಾಕ. ಓಂ ನಮಃ ಶಿವಾಯ. ಆ್ಯಕ್ಚುಲಿ ಹೊರಗಿಂದು ಪಾವ್ ತರಬಾರ್ದಂತ ಇತ್ತು ರೀ. ಬಟ್ ಏನು ಮಾಡೋದು, ಬ್ರೆಡ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ಐಶ್ವರ್ಯ ಬೆಳಗಾವ್ಗೆ ಹೋಗ್ಬಂದು ಒಂದು ಮಾಡ್ಕೊಂಡು ಹೋಗೋಣ. ದಂಡ ನಾಡನ ಮಸ್ತ್ ಹೊಡಿನಂತ 3 ಪಾವ್. ಗಂಟೆ 1:15 ಆ್ಯಂಡ್ ಇಲ್ಲೇ ನಮ್ಮ ಆಫೀಸ್ ಅವರು ನಡೆದಾರು. ಆ್ಯಂಡ್ ಲಿಲ್ಲಿ ಅವರಲ್ಲಿ ಒಳಗದಾರ. ವಾಕಿಂಗ್ ಕರ್ಕೊಂಡು ಹೋಗೋಣ ಲಿಲ್ಲಿನ. ನೋಡ್ರಿ ವೈಶಾಲಿಗೆ ಪ್ರೈಸ್ ಸಿಕ್ತಂತ. ಕ್ಯಾ ಪ್ರೈಸ್ ಮೇಲೆ ಕ್ಯಾ ಖಾಲಿ फाइल बस मैं नहीं रुला उसको, कुछ तो हुआ है. मैं क्यों रुलाओ भाई. ಹಾಂ ನೋಡ್ರಿ ಏನಂತ ಹೇಳಕ್ಕೆ ನೀನು ಭರೋಸಾ ಇಲ್ಲಿ ನೀನು ಅಳಸಿ ಅಂತ. ವಾ. ಸೊ ಬ್ಯಾಸ್ಗಿರಲಿ ಥಂಡಿರಲಿ ಕಾಫಿ ಬೇಕಾ. 1 ಗಂಟೆ ಸುಮಾರು, ಇಲ್ಲಾಂದ್ರೆ ನಿದ್ದೆ ಮೋಣ ಹೋಗ್ತೇವೆ ನಾವು. ಇದು 1-2 ರೂಪಾಯಿದು ಟಾನಿಕ್ 4-5 ತಾಸು ಫ್ರೆಶ್ ಇಡ್ತದೆ ನೋಡ್ರಿ. ಭಯ್ಯ ಕ್ಯಾ ಕುಚ್ ಬೋಲೇಗಾ ವೈಶಾಲಿ ಪತಾ ನೈ. ಬಿಸಿ ಬಿಸಿ ಕಾಫಿ. ಇಲ್ಲಿ ನಮ್ಮ ಫ್ಯಾನ್. ಈ ಕೂಲರು ಬರೋದೈತೆ, ಅಂದರೆ ಪೋರ್ಟೇಬಲ್ ಕೂಲರ್ ಇಂಥದನ್ನ ಅರೌಂಡ್ 2000 ಐತೆ. ಅದರದ್ದು ರಿವ್ಯೂ ಕೊಡ್ತೇನೆ ನಿಮಗೆ. ಆ್ಯಂಡ್ ಈಗ ಮೈಕನ್ನು ಚಾರ್ಜಿಂಗ್ ಇಡೋದಂತೆ. ಎಷ್ಟೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನೇನು ಬಂದಾವೆ ಈ ಜಗತ್ತಿನಾಗ. ಮಧ್ಯಾಹ್ನ ಎಷ್ಟೇ ಟೆಂಪ್ರೇಚರ್ 28 ಇಸ್ ಟಾಲರೇಬಲ್. ಫ್ಯಾನ್ ಹಚ್ಚಿದ ಆರಾಮ ಆಕದ. ಬಾ ಈಗ ಆಫೀಸ್ ಟೆನ್ಷನ್ ಮಾಡ್ಕೊಳತ್ತ. ಬಾ ಇರುತ್ತೋ ಬಾ ಆಫೀಸದ್ದು ಗದ್ಲು. 4 ಆಗೈತಿ. ವೈಫೈ 10 ಸಲ ರೀಸ್ಟಾರ್ಟ್ ಮಾಡಿದ್ರು ವರ್ಕ್ ಆಗೋಲ್ತು.
ಆ್ಯಂಡ್ ಇಲ್ಲ ಏನೈತಿಲ್ಲ ಪಲ್ಯ ಆ್ಯಂಡ್ ಮಜ್ಜಿಗೆ ತೊಗೊಂಬಂದ ಐಶ್ವರ್ಯ ಹೋಗಿ ಮೊಸರು ಇದು ಮಜ್ಜಿಗೆ ಈ ಗೋವಿಂದಂದ ಚಾಸ ಮೊನ್ನೆ ಅಮೂಲದ ಕೊಟ್ಟಿದ್ನಲ್ಲ ಚಾಸಪ್ಪ ಗಂಟೆ 6:30 ಆ್ಯಂಡ್ ಇಲ್ಲಿ ನಮ್ಮ ಆಫೀಸ್ ನೋಡೋದೈತಿ ಈ ಫ್ಯಾನ್ ಅಂತ ನೋಡ್ರಿ ಇದು ಮಸ್ತ್ ಐತಿ. ಬಟ್ ಇನ್ನೊಂದು ಫ್ಯಾನ್ ಏನು ಆರ್ಡ್ರ್ ಮಾಡ್ಯಾನಲ್ಲ ಅದನ್ನು ಮೇನ್ಲಿ ಆರ್ಡ್ರ್ ಮಾಡಿದ್ದು ಹಾವೇರಿಗೆ ಹೋಗಿ ಸಂಬಂಧ ಬೇಕಾದ್ರೆ ಅಲ್ಲಿ ಭಯಂಕರ ಸೆಕೆ ಆಗ್ತದೆ. ಆ್ಯಂಡ್ ಸ್ವಲ್ಪ ಕೊರಿಯನ್ ನೂಡಲ್ಸ್ ತಿನ್ನೊಮ್ಮೆ ಒಲ್ವನ ಹೊಟ್ಟೆ ತುಂಬೈತೆ ಅಂದ್ರೆ ಒಲ್ಲೆ ಬಂದು ಸಾರಿ ಏನ್ ಮಾಡಾತೀರಿ? ಸಣ್ಣ ಮಾಡ್ತಿದ್ದಲ್ಲ ಏನ ನನಗೆ ಆವಾಜ್ ಬರ್ತೈತಲ್ಲ ಓಕೆ ಎಷ್ಟನೇದಾಗ ಮಾಡ್ತಿದ್ರಿ? ಎಷ್ಟನೇದಾಗ ಮಾಡ್ತಿದ್ರಿ? ಎರಡನೇತಿದ್ದಾಗ ಏನ್ ಆಡ್ತೀರಿ? ಇಂಥ ಓಡಾಡ್ತಾನ ಇಲ್ಲ ಮತ್ತು ನಾ ಅಂಬಾನಿ ಮಗನ ಈಗ ಅಂಬಾನಿ ಮಕ್ಳು ಓಡಾಡಲ್ರ ಅಲ್ಲನ ಅವ್ರು ಎಲ್ಲಿ ಹಿಡ್ಯಾಕ್ ಕೊಡ್ಬೇಕಲ್ಲ ಅವ್ರ ಮನ್ಯಾಗ ಎಲ್ಲಿ ಫ್ಯಾನ್ ಇಲ್ಲ ಮನ್ಯಾಗೆಲ್ಲ ಎ ಸಿ ಇರ್ತಾವ ಎ ಸಿ ಇರ್ತಾವ ನಮಗೂ ಏನು ಬರ ಬೆಡ್ರೂಮ್ ಅಷ್ಟೇ. ಸೊ ಹಳೆ ಬ್ಲಾಗ್ ನೋಡಿದ್ರೆ ನನಗೆ ಗೊತ್ತಿರ್ತೈತಿ. ಇಲ್ಲಿ ಬಂದಿರ್ತೇವೆ ಇದು ಶಾಪ್ ಬೇರೆ ಕಡೆನೇ ಆಗೈತಿ. ಇಲ್ಲೂ ಫುಡ್ ಕೋರ್ಟ್ ಆಗಿಬಿಟ್ಟ ನೋಡ್ರಿ ಎಲ್ಲ ಕಡೆ. ಯಾಕನೇಶ್ವರ ಮನ್ಯಾಗ ತಿನ್ನಕ್ಕೆ ಮನ್ಸ ಬರಂಗಿಲ್ಲ ಅಂದ್ರೆ ಇವನ್ನೆಲ್ಲ ತರಿಸಿ ಹಿಂಗೆ ಹೋಟೆಲ್ನಾಗ ಬಂದು ತಿನ್ನಕನ ಮನಸ್ಸು ಬರ್ತೈತೆ. ಇಲ್ಲಿ ಎಷ್ಟು ಒಂದು 6 months ಆದ್ಮೇಲೆ ಬಂದೇವನ 1 year ಆತ. ನಮಗೆ ಗೊತ್ತಾಯಿಲ್ಲ ಇಲ್ಲಿ ಆಗಿದ್ದದ. ಹೆಂಗಾಗಿದೆ ಏನು ಹೇಳತ್ತೆ ಕಾರೇಶ್ವರಿ ಫುಲ್ ಕ್ಲಾಸ್ ಭಾಳ ದಿನ ಆದಮೇಲೆ 3 ಫ್ರೈಡ್ ರೈಸ್ ತಿನ್ನತ್ತೀನಿ. ಐಶ್ವರ್ಯ ನೋಡ್ರಿ ಆ ಸೂಪು ಕುಡಿ ಒಳ್ಳೆ ಯಾಕೆ ನಾರ ಎಲ್ಲಾಗಿದ್ದೆ ನಾ ತಿನ್ನಕ್ಕೆ ಬಂದಿದ್ದೆ ಬೇರೆ ತಿನ್ನತ್ತಿದ್ದೆ ಬೇರೆ ನೋಡ್ರಿ ಹೆಂಗ್ ಬಿಡ್ತಾಳ ಏನು ನನ್ನ ಪ್ಲೇಟ್ ನೋಡ್ರಿ ಇಕ್ಕಿದು ನಾ ತಿಂದು ಮತ್ತೆ ಇಷ್ಟು ಉಳ್ದತ್ತೆ ಈಗ ಮಾಡ್ತಾ ನೋಡ್ರಿ ಚಾಯ್ ಸುಟ್ಟ ಬಾರ ಫ್ರ್ಯಾಂಚೈಸಿ ಅಂತಪ್ಪ ಚಹಾ ಮಾರಾಕನು ಇದು ನಾವು ಬಂದಿದ್ದು ಶಿವಶಂಕರ್ ಇದೆ. ಇಲ್ಲಿ ಏನೇನೋ ಅದ ವಾಟ್ಸಾಪ್ಸ್ ಹಿಂಜವಾಡಿ ಕಡೆ ಬರ್ಬೋದು ನೀವು ನೋಡ್ರಿ. ಕಾರ್ ಇಲ್ಲಿದ್ದಾಗ ಚಕ ಇರ್ತೈತಿ. ಬೆಳಗಾಂಗೆ ಹೋದ್ಮೇಲೆ ಹೊಲಸು ಆಗಿಬಿಡ್ತೈತಿ. ಅಲ್ಲಿ ತೊಳೆಯವ್ರು ಯಾರು ಇರಂಗಿಲ್ಲ. ಇಲ್ಲ ಡೈಲಿ ಬಂದು ವಾಶ್ ಮಾಡಿ ಹೋಗ್ತಾನ. ನಮ್ಗೆ ಬ್ಲೂರಿಜ್ಗೆ ಹೋಗ್ಬೇಕಂತೈತ್ರಿ ವಾಕ್ ಮಾಡಕ್ಕೆ. ಬಟ್ ಆಲ್ರೆಡಿ 10:30 ಆಗಿಬಿಟ್ಟತಿ. ಹಿಂಗಾಗಿ ಬೇಡ ಅಂತ ಮನೆ ಕಡೆ ಬಂದು ಇಲ್ಲಿ ವಾಕು ಆತ. ಆ್ಯಂಡ್ ಒಂದೂವರೆ ಕಿಲೋಮೀಟ್ರ್ ವಾಕ್ ಮಾಡಿ ಹೋಗೋಣ. ಇನ್ನೂ ಆಫೀಸ್ ವರ್ಕ್ ಆಯ್ತು. ಏನು ಮಾಡ್ತೇನೆ ಅಂದ್ರೆ ಈ ಹಾರ್ಡ್ ಡಿಸ್ಕ್ನಾಗ ಆ 2 TV 7000 ಏನೋ ಬಿತ್ತಿರಿದು ಅದು 2 TV ಪೂರ್ತಿ ಇದ್ರಾಗ ಕಾಪಿ ಮಾಡಿ ಬ್ಯಾಕಪ್ ಮಾಡಿರ್ತೀನಿ. ಒಂದು ವೇಳೆ ಅದು ಕಳೀತಂದ್ರೂ ಒಡಿತಂದ್ರೂ ಟೆನ್ಷನ್ ಇರಂಗಿಲ್ಲ, ಬ್ಯಾಕಪ್ ಇರ್ತೈತಿ. ಹೆಂಗೈತೆ ಐಡಿಯಾ? ಇಲ್ಲಾಂದ್ರೆ ನಮ್ಮ ಯೂಟ್ಯೂಬರ್ಸಿಗೆ ಅಯ್ಯೋ ಕ್ಯಾಟ್ರಗಳಿವೆಲ್ಲ. ಸೊ ಇದು ಹಾರ್ಡ್ ಡಿಸ್ಕ್ ಥೈಲ್ಯಾಂಡ್ನ ಬಿಟ್ಟು ಬಂದಿದ್ದು. ಈಗ ಇದ್ರದ್ದೊಂದು ಪೂರ್ತಿ ಕಾಪಿ ಇದ್ರಾಗ ಮಾಡೋಣ ಅಂತ. ಇದು ಯಾವುದು ಇದು ಸಿಗೇಟದ್ದು ಇತ್ತು. ಇದನ್ನು ನೋಡೋಂತೇಳ್ರಿ. ಇದು ಸ್ವಲ್ಪ ನೋಡೋಕೆ ಬೇರೆ ಇತ್ತು. ಇದು ನಂಗೆ ಅವಾಗ 6400 and 500 ಬಿದ್ದಿತ್ತಪ್ಪ. ಈಗ 7000 ರೇಟ್ ಏರೈತಿ. ಈಗ ಏನು ಅಷ್ಟೇ ಇತ್ತು ನೆನಪಾಗೋದು ಬಿಡ್ರಿ. ಪ್ಯಾಕಿಂಗ್ ಅಷ್ಟು ಸೂಪರ್ ಐತೆ ಒಳಗೆ. ಇದೇನೋ ರಗಿಡ್ ಟೆಕ್ಸ್ಚರ್ ಇತ್ತು. ಇದು ಹಳೇದು ಮೋಸ್ಟ್ಲಿ ಸ್ಮೂತ್ ಐತೆ ನೋಡೋಂತೇಳ್ರಿ. ಚೆಕ್ ಮಾಡೋದು. ಹಳೇದು ಟೆಕ್ಸ್ಚರ್ ಹಿಂಗೆ ಐತಿ, ಇದರದ್ದು ಹಿಂಗೆ ಐತಿ. ಕರೆಕ್ಟ್. ಈ ಹಾರ್ಡ್ ಡಿಸ್ಕಿಂದ ಈ ಹಾರ್ಡ್ ಡಿಸ್ಕಿಗೆ ಈಗ ಹೊಸ ಹಾರ್ಡ್ ಡಿಸ್ಕಿಗೆ ಬ್ಯಾಕಪ್ ಮಾಡತ್ತೆ. ಎಷ್ಟು 1.27 TB ಡೇಟಾ ಐತೆ. 5 ತಾಸು 15 ನಿಮಿಷ ತೋರಿಸೋ 70-80 MB per second ಕಾಪಿ ಆಗೋ ಡೇಟಾ, ವಿಚ್ ಇಸ್ ಗುಡ್ ಐ ಥಿಂಕ್. ಯಾಕಂದ್ರೆ ಹಾರ್ಡ್ ಡಿಸ್ಕ್ ಟು ಹಾರ್ಡ್ ಡಿಸ್ಕ್ ಕಾಪಿ ಆಗತ್ತದ. ನಮಗೇನು ಫರ್ಕ್ ಬೀಳ್ತೈತಿ ಮುಂಜಾನೆ ಅಂದ್ರೆ ಕಾಪಿ ಆಗಿರ್ತೈತಿ. ಸೊ ಇದಕ್ಕೆ ಬ್ಯಾಕಪ್ ಮಾಡ್ಕೊಳತ್ತೆ ಅಂದರೆ ಈಗ ಆಲ್ರೆಡಿ 2 ಸಲ ದೋಖಾ ತಿಂದೇನೆ ರೀ. ಈಗ ಒಂದು ಸಲ ಐಶ್ವರ್ಯ ಹಾರ್ಡ್ ಡಿಸ್ಕ್ ಮುರಿದ್ಲು, ಅದನ್ನು ಕೈ ಜಾರಿ ಬಿತ್ತು. 3 TB ಎಲ್ಲ ಒಂದು 10-15 ವರ್ಷದ ಎಲ್ಲ ಡೇಟಾ ಇತ್ತು. ಭಾಳ ಬೇಜಾರಾಗ್ತದೆ. ಹಾರ್ಡ್ ಡಿಸ್ಕ್ ಕೈ ತಿನ್ನೋದು ನಾನು ರಿಕವರ್ ಮಾಡ್ಕೋಬೋದು. 40,000 to 50,000 ಆಗ್ತದೆ ರಿಕವರ್ ಮಾಡೋಕ್ಕೆ. ಸೊ ಈಗ 7,000 2 ಹಾರ್ಡ್ ಡಿಸ್ಕ್ ತೊಗೊಂಡೆ ಅಂತ ತಿಳ್ಕೊರಿ. 7,000 to 14,000 ಹೋಗುತ್ತೆ.
14,000 ಹೋದರೂ ನನಗೆ ಸೇಫ್ಟಿ ಇರ್ತೈತಿ. ಒಂದು ಹೊಡಿತಪ್ಪ ಹಾಳಾತಂದ್ರೆ ಇನ್ನೊಂದ್ರಾಗ ಡೇಟಾ ನಂದು ಸೇಫ್ ಇರ್ತೈತೆ. ಹೀಗಾಗಿ ಈಗ 2 TB ಹಾರ್ಡ್ ಡಿಸ್ಕ್ ತೊಗೊಂಡು ಹೊಂಟೇನೆ. ಅದು ತುಂಬಿದಂಗೆ ಡೇಟಾ ಈ ಕಡೆ ಟ್ರಾನ್ಸ್ಫರ್ ಮಾಡಿ ಒಳಗೆ ಇಟ್ಕೊಂತಿರ್ತೇನೆ. ಹಿಂಗಾಗಿ ಏನಾಗ್ತೈತಿ, ಸ್ವಲ್ಪ ಮನಸ್ಸಿಗೆ ಶಾಂತಿನೂ ಇರ್ತೈತಿ. ಆಮೇಲೆ ಕಳೀತು ಹೊಡೀತು ಹರಿತು ಅನ್ನೋಕೆ ಕಿರಿಕಿರಂಗೆ. ಡೇಟಾ ಇಂಜಿನಿಯರ್ ನಾವು ಕ್ಲೈಂಟಂದು ಹಿಂಗೆ ಡೇಟಾ ಇದು ಮಾಡ್ತಿರ್ತೀವಿ ರೀ, ಮೈಗ್ರೇಟ್ ಮಾಡ್ತಿರ್ತೀವಿ ಆನ್ ಪ್ರೆಮಿಸಸ್ ಅಂದ್ರೆ ಡೀಟೇಲ್ ಆಗಂಗಿಲ್ಲ ಅಷ್ಟು ಆನ್ ಪ್ರೆಮಿಸಿಂದ ಕ್ಲೌಡಿಗೆ ಮೈಗ್ರೇಟ್ ಮಾಡಿರ್ತೇವೆ. ಈಗ ನಂದು ಹಂಗೆ ಡೇಟಾ ಮೈಗ್ರೇಷನ್ ಮಾಡತ್ತೆ ನೋಡ್ರಿ, ನಮ್ಮ ಪರ್ಸ್ನಲ್ ಡೇಟಾ. ಬಟ್ ದಿಸ್ ಇಸ್ ಆಲ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತಂದ್ರೆ ನೀವು ಇಮೇಜಸ್ಸು ಆಮೇಲೆ ಏನೂ ಇರಲಿ ಎಲ್ಲ, ಆಮೇಲೆ ನಿಮ್ಮದು ಫೇಸ್ಬುಕ್ ಪೋಸ್ಟ್ ಇರಲಿ, ಆಮೇಲೆ ಟ್ವಿಟರ್ ಪೋಸ್ಟ್ ಇರಲಿ, ಇವೆಲ್ಲ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ವಿಚ್ ಇಸ್ ಇನ್ ಟ್ಯಾಬ್ಯುಲರ್ ಫಾರ್ಮ್ಯಾಟ್. ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ಲದ. ಯಾರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಿಯತ್ತೀರಿ ಅಥವಾ ಡೇಟಾ ಇಂಜಿನಿಯರಿಂಗ್ ಕಲಿಯತ್ತೀರಿ ಒಂದು ಸ್ಪೈಡಾ ಸಿಗ್ತೈತಿ. ಬೇರೆದವ್ರಿಗೆ ಅಂತೂ ಏನ ಯಾಕೆ ತಲೆ ಕಡ್ಸತ್ತಿ ಅಂತ ಅನ್ಬೋದು. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಪ್ರಕಾಶ್ ಅವರು ಎಲ್ಲಿ ಹೋದಿ ಬೋಂಡಾ ಯಾಕೆ ವ್ಲಾಗ್ ಇಲ್ಲ ಅಂತಂದರೆ 3 ಕಮೆಂಟ್ ಹಾಕಿರಿ. ಆ್ಯಕ್ಚುಲಿ ಟ್ರಾವೆಲಿಂಗ್ ಇತ್ತು, ಆಮೇಲೆ ಆಫೀಸ್ ಇತ್ತು, ಹೀಗಾಗಿ ವ್ಲಾಗು ಜಾಸ್ತಿ ಮಾಡೋಕ್ಕೂ ಆಗಿದ್ದಿಲ್ಲ, ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಬಟ್ ಎನಿವೇಸ್ ಇವತ್ತು ವ್ಲಾಗ್ ಬಂತು, ಮತ್ತು ನಾಳೆಯಿಂದ ವ್ಲಾಗು ಸೂಪರ್ ರೆಗ್ಯುಲರಾಗಿ ಬರ್ತಾವೆ. ಅವಾಗ ಒಂದು ಬ್ರೇಕ್ ನಮಗೂ ಬೇಕು ಅಂತ ಅನ್ಕೋತೀನಿ. ಆಲ್ ರೈಟ್, ನಾಳೆ ಮತ್ತೊಂದು ಸೂಪರ್ ಆದ ಎಪಿಸೋಡ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನಮವಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.